ಇನ್ನು ಬೆಂಗಳೂರಿನಲ್ಲಿ ಮತ್ತೊಂದು ಕಾರ್ಯಾಚರಣೆಗೆ ಇಳಿದ ಜಿಬಿಎ ಫುಟ್ಪಾತ್ ಆಯಿತು. ಬಿಡಾಡಿ ವಾಹನ ಬಳಿಕ ಮತ್ತೊಂದು ಆಪರೇಷನ್ ಶುರುವಾಗಿದೆ. ಆಪರೇಷನ್ ಪ್ರೈವೇಟ್ ಬಸ್ಸಿಗೆ ಈಗ ಜಿಬಿಎ ಇಳಿದಿದೆ. ಏನದು ಪ್ರೈವೇಟ್ ಬಸ್ ವಿಚಾರ? ಬೆಂಗಳೂರಿನಲ್ಲಿ ಟ್ರಾಫಿಕ್ ತಪ್ಪಿಸೋದಕ್ಕೆ ಈಗ ಮತ್ತೊಂದು ಕ್ರಮವನ್ನ ಕೈಗೊಳ್ತಾ ಇದೆ ಜಿಬಿಎ. ಫುಟ್ಪಾತ್ ತೆರವು ಬೆನ್ನಲ್ಲೇ ಇದೀಗ ಖಾಸಗಿ ಬಸ್ಗಳಿಗೆ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಖಾಸಗಿ ಬಸ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಜಿಬಿಎ ಸಜ್ಜಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಡ್ಡಾದಿಡ್ಡಿ ಬಸ್ ನಿಲ್ಲಿಸಿದ್ರೆ ಕ್ರಮ ಫಿಕ್ಸ್. ಸಿಗ್ನಲ್ಗಳಲ್ಲಿ ಪ್ರಯಾಣಿಕರನ್ನ ಬಸ್ಸಿಗೆ ಯಾವುದೇ ಕಾರಣಕ್ಕೂ ಹತ್ತಿಸುವಂತಿಲ್ಲ. ಸಿಗ್ನಲ್ಗಳಲ್ಲಿ ಬಸ್ನಿಂದ ಪ್ರಯಾಣಿಕರನ್ನ ಯಾವುದೇ ಕಾರಣಕ್ಕೂ ಇಳಿಸುವಂತಿಲ್ಲ. ವಾಹನ ಸಂಚಾರಕ್ಕೆ ಅಡ್ಡಿ ಮಾಡಿದ್ರೆ ಕಾನೂನು ಕ್ರಮ ಫಿಕ್ಸ್ ಆಗತ್ತೆ. ಟ್ರಾಫಿಕ್ ಪೊಲೀಸ್ ಸಾರಿಗೆ ಇಲಾಖೆ ಜಂಟಿ ಕಾರ್ಯಾಚರಣೆ ಈ ಒಂದು ವಿಚಾರಕ್ಕೆ ನಡೆಸ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಪರೇಷನ್ ಖಾಸಗಿ ಬಸ್ ಈ ಒಂದು ವಿಚಾರ ಸ್ಟಾರ್ಟ್ ಆಗಿದೆ. ಈಗ ಫುಟ್ಪಾತ್ ಆಯಿತು ಅಂಡ್ ಬಿಡಾಡಿ ವಾಹನ ಎಲ್ಲೆಲ್ಲಿ ಅನಧಿಕೃತವಾಗಿ ಕೆಲವೊಂದು ಕಡೆ ಪಾರ್ಕ್ ಮಾಡಿ ಮಾಲೀಕರು ಅಲ್ಲಿ ಹೋಗಿರ್ತಾರೆ, ಅವರ ವಿರುದ್ಧ ಕ್ರಮ ಅಂತ ಆಯಿತು. ಇದೀಗ ಪ್ರೈವೇಟ್ ಬಸ್ ವಿಚಾರಕ್ಕೆ ಬಂದಿದ್ದಾರೆ. ಪ್ರೈವೇಟ್ ಬಸ್ಗಳನ್ನ ನಾವು ಕಂಡಿದ್ದೀವಿ. ಸಿಗ್ನಲ್ ಸಿಕ್ಕಿದ್ರೆ ಸಿಗ್ನಲ್ ಹತ್ರ ನಿಲ್ಲಿಸ್ಕೊಂಡು ಹತ್ಸ್ಕೊಳ್ತಾರೆ, ಸಿಗ್ನಲ್ ಅಲ್ಲೇ ಇಳಿಸ್ತಾರೆ, ರಸ್ತೆ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟು ಹತ್ಸ್ಕೊಳ್ತಾರೆ. ಈ ರೀತಿ ಎಲ್ಲ ಮಾಡ್ತಾ ಇದ್ರು. ಈಗ ಅದ್ಯಾವುದು ನಡೆಯೋದಿಲ್ಲ. ಫುಟ್ಪಾತ್ ತೆರವು ಬೆನ್ನಲ್ಲೇ ಖಾಸಗಿ ಬಸ್ಗಳಿಗೆ ಬಿಗ್ ಶಾಕ್ ಅನ್ನ ಈಗ ಜಿಬಿಎ ನೀಡ್ತಾ ಇದೆ. ಖಾಸಗಿ ಬಸ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಜಿಬಿಎ ಸಜ್ಜಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಡ್ಡಾದಿಡ್ಡಿ ಬಸ್ ನಿಲ್ಲಿಸಿದ್ರೆ ಕ್ರಮ ಕೈಗೊಳ್ಳಬೇಕಾಗತ್ತೆ. ಸಿಗ್ನಲ್ಗಳಲ್ಲಿ ಪ್ರಯಾಣಿಕರನ್ನ ಬಸ್ಸಿಗೆ ಹತ್ತಿಸುವಂತಿಲ್ಲ, ಹಾಗೆ ಇಳಿಸುವಂತಿಲ್ಲ. ಯಾವುದೇ ಕಡೆಗೂ ಸಿಗ್ನಲ್ ಅಲ್ಲಿ ಬಸ್ನಿಂದ ಪ್ರಯಾಣಿಕರನ್ನ ಇಳಿಸಕೂಡದು. ಅದರಿಂದ ಎಲ್ಲಾ ರೀತಿಯಲ್ಲೂ ಸಮಸ್ಯೆನೆ. ಆ ಒಂದು ಸಮಸ್ಯೆಗೆ ಬ್ರೇಕ್ ಹಾಕುವ ದೃಷ್ಟಿಯಿಂದ ಈಗ ಜಿಬಿಎ ಹಾಗೂ ಸಾರಿಗೆ ಇಲಾಖೆ ಎರಡು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಸೊ ಎಲ್ಲ ಒಂದು ಕಡೆ ಡೆವಲಪ್ಮೆಂಟ್ಗಳು ಕಾಣ ಸಿಗ್ತಾ ಇದೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರು, ಈಗ ನಗರಾಭಿವೃದ್ಧಿ ಸಚಿವರು ಒಂದು ಕಡೆ ಎಲ್ಲ ರೀತಿಯಲ್ಲೂ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಸೂಚನೆಯನ್ನು ನೀಡಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಈಗ ಜಿಬಿಎ ಅಧಿಕಾರಿಗಳು ಒಂದು ಕಡೆ, ಇನ್ನೊಂದು ಕಡೆ ಸಾರಿಗೆ ಇಲಾಖೆ ಎರಡು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಸೊ ಬದಲಾವಣೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನ ಕೂಡ ನಾವು ನೋಡಬೇಕಾಗತ್ತೆ. ಈಗ ಖಾಸಗಿ ಬಸ್ ಅವರ ಸಮಸ್ಯೆ ಒಂದೆರಡಲ್ಲ. ಅವರನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರದೇ ಇಷ್ಟ ಪ್ರಕಾರ ಅವರು ನಡ್ಕೊಳ್ತಾರೆ. ಎಲ್ಲಂದ್ರಲ್ಲೂ ಬಸ್ಗಳನ್ನು ನಿಲ್ಲಿಸ್ತಾರೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ಈಗ ಈ ರೀತಿಯ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಆಪರೇಷನ್ ಪ್ರೈವೇಟ್ ಬಸ್ ಅಂತ ಇದರ ಹೆಸರೇ ಆಪರೇಷನ್ ಪ್ರೈವೇಟ್ ಬಸ್. ನೋಡೋಣ ಯಾವ ರೀತಿ ಪ್ರೈವೇಟ್ ಬಸ್ ಮಾಲೀಕರು ಅಥವಾ ಚಾಲಕರು ಕೇಳ್ತಾರೆ ಇದನ್ನ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ, ನಾವು ನೋಡಬೇಕಾಗಿದೆ.